ಧನ್ಯವಾದ. ನಮಸ್ಕಾರ. ನಮ್ಮದು ವಾಗ್ದೇವಿ ಭಜನಾ ಮಂಡಳಿ ಜ್ಞಾನ ಭಾರತಿ ಅಮೃತಾನಂದಮಯಿ ಆಶ್ರಮದ ಎದುರುಗಡೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಸ್ಥಾಪಿಸಿದವರು ನಮ್ಮನೆಯವ್ರ ಸಂಸ್ಥಾಪಕರು ಇವರು ಬಾಲಸುಬ್ರಹ್ಮಣ್ಯಂ ಅಂತ. ಅಲ್ಲಿ ನಾವು 10 ವರ್ಷದಿಂದ ದಿನ ಭಜನೆ ಮಾಡ್ತಾಯಿದ್ದೀವಿ. 6 ಗಂಟೆಯಿಂದ 7:15 ತನಕ ದಿನ ಡೈಲಿ ಭಜನೆ ಮಾಡ್ತೀವಿ. ನಾವು ನಮಗೆ ಇಲ್ಲಿ ಅವಕಾಶ ಕೊಟ್ಟಂಥ ಆರೂಢ ಭಾರತಿ ಸಿದ್ಧಾರೂಢ ಮಿಷನ್ನವರ ಆರೂಢ ಭಾರತಿ ಸ್ವಾಮಿಗಳಿಗೆ ನಾವು ವಾಗ್ದೇವಿ ಭಜನಾ ಮಂಡಳಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಗೆ ತುಂಬ ಸಂತೋಷ ಆಯಿತು ಇಲ್ಲಿ ಹಾಡಿ. ನಮಗೆ ಜನಗಳು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಎಲ್ಲರೂ ನಮಗೆ ಬಹಳ ಸಂತೋಷ ಆಗಿದೆ ಸ್ವಾಮಿ. ಭಜನಾ ಮಂಡಳಿ ಶುರುವಾಗಿ 10 ವರ್ಷ ಆಯಿತು. 2014 ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಓಪನ್ ಆಯಿತು. ಆವಾಗಿನಿಂದ ನಾವು ಶುರು ಮಾಡಿದ್ದೀವಿ. ಟೋಟಲ್ ಎಷ್ಟು ಸದಸ್ಯರಿದ್ದಾರೆ ಮೇಡಮ್? ಟೋಟಲ್ ನಾವು 40 ಜನ ಇದ್ದೀವಿ. ಆದರೆ 40 ಜನ ಕರೆಕ್ಟಾಗಿದ್ದೀವಿ. ಲೀಲಾ ಸುಬ್ರಹ್ಮಣ್ಯಂ ಅಂತ ನಮ್ಮದು ವಾಗ್ದೇವಿ ಭಜನಾ ಮಂಡಳಿ 10 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ಮುಖ್ಯಸ್ಥೆ. ನಾವು ದಿನಾಗಲೂ ದೇವಸ್ಥಾನದಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಿನಾಗಲೂ 6 ಗಂಟೆಯಿಂದ 7:15 ತನಕ ಭಜನೆ ಮಾಡ್ತೀವಿ. 7:15 ನಾವು ಆರತಿ ಹಾಡು ಹೇಳಿದ್ಮೇಲೆ ನಮ್ಮ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡೋದು. ನಮಗೆ ಸತ್ಸಂಗ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ. ಶ್ರೀಮತಿ ಗೀತಾ ಶಂಕರ್ ಅವರು ಪ್ರತಿ ಗುರುವಾರ ಸಾಯಂಕಾಲ 6ರಿಂದ 7:15 ತನಕ ಸತ್ಸಂಗ ನಡೆಸ್ಕೊಡ್ತಾರೆ. ಅವರಿಂದ ನಾವು ತುಂಬ ಭಗವದ್ಗೀತೆಗಳನ್ನ ಕಲ್ತ್ವಿ, ಸುಮಾರು ಉಪನಿಷತ್ತುಗಳನ್ನು ಕಲ್ತ್ವಿ. ಮತ್ತು ಎಷ್ಟೊಂದು ಶಂಕರಾಚಾರ್ಯರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂಥ ಗುರುಗಳನ್ನು ಪಡೆದ ಗೀತಾ ಶಂಕರ್ ಅವ್ರಿಗೆ ನಾನು ನಮ್ಮ ವಾಗ್ದೇವಿ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲೂ ಸಹ ಹಾಗೇನೆ ಇಲ್ಲಿನ ಭಜನೆ ಬಂದಿದ್ವಿ. ಆರೂಢ ಭಾರತಿ ಸ್ವಾಮಿಗಳಿಗೂ ಕೂಡ ನಮ್ಮ ವಾಗ್ದೇವಿ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಗೆ ತುಂಬ ಸಂತೋಷ ಆಗಿದೆ. ನಮ್ಗೆ ಇಲ್ಲೆಲ್ಲ ಪರಿಸರ ನೋಡಿಬಿಟ್ಟು ನಮ್ಮ ಭಜನೆಗೆ ತುಂಬ ಎಲ್ಲರೂ ಉತ್ತೇಜನ ಕೊಟ್ಟರು. ಅದರಿಂದ ನಮಗೆ ಭಾಳ ಸಂತೋಷ ಆಗಿದೆ. ಧನ್ಯವಾದ.